ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಉಚಿತ ಗ್ಯಾಸಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತ ಒಂದು ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಯಾವ ಒಂದು ಕಂಪನಿಯ LPG ಗ್ಯಾಸ್ ಬೇಕಾಗುತ್ತೆ ಆ ಒಂದು ಗ್ಯಾಸ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಫಾರ್ ಎಕ್ಸಾಂಪಲ್ ನೀವು ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಆಗಿರ್ಬೋದು, ಈ ಮೂರಲ್ಲಿ ನೀವು ಯಾವ್ದಕ್ಕಾದ್ರೂ ಕೂಡ ಉಚಿತವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ನಾವು ಉಚಿತ ಗ್ಯಾಸ್ ಅನ್ನ ಪಡೆದುಕೋಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಅರ್ಜಿ ಸಲ್ಲಿಸುವ ಒಂದು ವಿಧಾನ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಚಾನಲ್ಗೆ ಹೊಸಬ್ರಿದ್ರೆ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿಕೊಂಡು PM ಉಜ್ವಲ ಯೋಜನಾ 2.0 ಅಂತ ಹೇಳಿ ಸರ್ಚ್ ಬಾಕ್ಸ್ ನಲ್ಲಿ ಸರ್ಚ್ ಮಾಡಿ ಮೊದಲು ಬರೋ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಪೋರ್ಟಲ್ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಯಾವ ಯಾವ ದಾಖಲೆಗಳು ಬೇಕು ಅಂತ ಅನ್ನೋದನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಂಡು ದಾಖಲೆಯನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆನ್ಲೈನ್ ಅಪ್ಲಿಕೇಶನ್ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ 3 ಗ್ಯಾಸ್ಗಳ ಕಂಪನಿಗಳ ಲಿಸ್ಟು ಓಪನ್ ಆಗಿದೆ. ಇಂಡಿಯನ್ ಗ್ಯಾಸು, ಭಾರತ್ ಗ್ಯಾಸು, HP ಗ್ಯಾಸು. ಸೊ ನಾನು ಇಲ್ಲಿ ಭಾರತ್ ಗ್ಯಾಸ್ ಅಂತ ಇದೆ ನೋಡಿ, ಅದ್ರ ಮುಂದ್ಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡಿದ್ದೇನೆ ನೋಡಿ. ಇವಾಗ ಭಾರತ್ ಗ್ಯಾಸಿನ ಒಂದು ಪೋರ್ಟಲ್ ಓಪನ್ ಆಗಿದೆ. ನಾವು ಇಲ್ಲಿ ಹೊಸದಾಗಿ ಫ್ರೀ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ಇಲ್ಲಿ ಟೈಪ್ ಆಫ್ ಕನೆಕ್ಷನ್ ಇದೆ ನೋಡಿ, ಆ ಟೈಪ್ ಆಫ್ ಕನೆಕ್ಷನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ 2.0 ನ್ಯೂ ಕನೆಕ್ಷನ್ ಅಂತ ಇದೆ, ಅದನ್ನು ಹಾಕಿಬಿಟ್ಟು ಚೆಕ್ ಮಾರ್ಕನ್ನು ಹಾಕ್ಕೊಂಡು ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು ಅಂತ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಇದರ ನಂತರ ಕೆಳಗಡೆ ಶೋ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡಿಸ್ಟಿಕ್ನಲ್ಲಿ ಯಾವ ಯಾವ ಏಜೆನ್ಸಿಗಳು ನಿಮಗೆ ಹತ್ರ ಇದೆ ಅಂತ ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬೋದು. ಅದರ ಜೊತೆಗೆ ಆ ಒಂದು ಏಜೆನ್ಸಿಯ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಏಜೆನ್ಸಿಯ ಹೆಸರು ಎಲ್ಲವೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಯಾವುದು ನಿಮಗೆ ಹತ್ರ ಆಗುತ್ತೋ ಅದರ ಮುಂದಗಡೆ ನೀವು ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಅಲ್ಲಿ ಟಿಕ್ ಮಾರ್ಕನ್ನು ಹಾಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು OTP ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚಾನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಇವಾಗ OTP ಹೋಗಿರುತ್ತೆ. ಆ ಒಂದು OTPಯನ್ನು ಈ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟು EKYC ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ EKYC ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನಾರ್ಮಲ್ EKYC ಅನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಈಸ್ ಕನ್ಸ್ಯೂಮರ್ ಮೈಗ್ರೇಟ್ ಫ್ಯಾಮಿಲಿ ಅಂತ ಹೇಳಿ ಕೇಳ್ತಾ ಇದೆ, ಅದನ್ನು ನೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫ್ಯಾಮಿಲಿ ಐಡೆಂಟಿಫೈಯರ್ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಫ್ಯಾಮಿಲಿ ಐಡೆಂಟಿಫೈಯರ್ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಫ್ಯಾಮಿಲಿ ಐಡೆಂಟಿಫೈಯರ್ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಸ್ಕೀಮ್ ಯಾವುದು ಅನ್ನೋದನ್ನು ಕೂಡ ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಟೈಪ್ ಆಫ್ ಸ್ಕೀಮನ್ನು. ಸೊ ಇಲ್ಲಿ ನೀವು ಟೈಪ್ ಆಫ್ ಸ್ಕೀಮ್ ಯಾವುದಂತ ಆಯ್ಕೆ ಮಾಡಿಕೊಂಡ ತಕ್ಷಣ ನಿಮ್ಮ ಒಂದು ರೇಷನ್ ಕಾರ್ಡಿನ ನಂಬರು ಆಟೋಮೆಟಿಕ್ಲಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಡಾಕ್ಯುಮೆಂಟ್ ಇಶ್ಯೂಡ್ ಆಟ್ ಅಂದರೆ ಯಾವ ಒಂದು ಪ್ಲೇಸ್ನಲ್ಲಿ ನಿಮಗೆ ಈ ಡಾಕ್ಯುಮೆಂಟನ್ನು ಇಶ್ಯೂ ಮಾಡಿದ್ದಾರೆ ಆ ಒಂದು ಪ್ಲೇಸ್ನ ಹೆಸರನ್ನು ಹಾಕಿಬಿಟ್ಟು ನಂತರ ಸಬ್ ಕ್ಯಾಟಗರಿನ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಿ ಅದರ್ಸ್ ಅಂತೇಳಿ. ಇದರ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನು ನೀವು ಇಷ್ಟ ತನಕ ಫಿಲಪ್ ಮಾಡಿರೋದು ಇಲ್ಲಿ ಡಿಸ್ಪ್ಲೇ ಆಗಿದೆ ಮೇಲೆ. ಸೊ ಅದರ ಕೆಳಗಡೆ ಇಲ್ಲಿ ಕನ್ಸೆಂಟ್ ಇದೆ ಒಂದು, ಆ ಕನ್ಸೆಂಟನ್ನು ಚೆಕ್ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ನ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗತ್ತೆ. ಅವರ ರಿಲೇಷನ್ ಏನಿದೆ, ಅವರ ಹೆಸರೇನು, ನಂತರ ಅವರ ಮಿಡಲ್ ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಆಧಾರ್ ನಂಬರು, ಏಜು, ಇದನ್ನೆಲ್ಲವನ್ನು ಹಾಕಿಬಿಟ್ಟು ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ಎಂಟರ್ ಮಾಡಿರುವ ಮೆಂಬರ್ನ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಅದೇ ಥರ ಎಷ್ಟು ಆ ಒಂದು ರೇಷನ್ ಕಾರ್ಡ್ದಲ್ಲಿ ಸದಸ್ಯರಿದ್ದಾರೋ ಎಲ್ಲರ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಿಬಿಟ್ಟು
ಇಲ್ಲಿ ಕೆಳಗಡೆ 2 ಕನ್ಸೆಂಟ್ ಅನ್ನ ಕೊಟ್ಟಿದ್ದಾರೆ. ಆ 2 ಕನ್ಸೆಂಟ್ಗಳಲ್ಲಿ ನೀವು ಸಿಂಗಲ್ ಇದ್ರೆ ಮೊದಲನೇ ಆಪ್ಷನ್ ಅನ್ನ ಚೆಕ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿದ್ರೆ ನೀವು ಫ್ಯಾಮಿಲಿ ಜೊತೆಗೆ ಇದ್ರೆ ಎರಡನೇ ಆಪ್ಷನ್ ಐ ಆಮ್ ನಾಟ್ ಎ ಸಿಂಗಲ್ ವುಮೆನ್ ಆಸ್ ಫರ್ ಫ್ಯಾಮಿಲಿ ಐಡೆಂಟಿಫೈರ್ ಅಂತ ಇದೆ ನೋಡಿ, ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ನೆಕ್ಸ್ಟ್ ಸ್ಕ್ರೋಲ್ ಮಾಡಿ. ಎರಡನೇ ಸೆಕ್ಷನ್ ಅಲ್ಲಿ ಅಪ್ಲಿಕಾಂಟ್ ನ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ. ಮೂರನೇ ಸೆಕ್ಷನ್ ದಲ್ಲಿ LPG ಗ್ಯಾಸ್ ಕನೆಕ್ಷನ್ ಯಾವ ಒಂದು ಪ್ಲೇಸಿಗೆ ಬರಬೇಕು ಅದನ್ನ ಫಿಲ್ಅಪ್ ಮಾಡಿ. ನಾಲ್ಕನೇ ಆಪ್ಷನ್ನು ಪ್ರೂಫ್ ಆಫ್ ಐಡೆಂಟಿಟಿ, ಕೆಟಗರಿಯಲ್ಲಿ ಆಧಾರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ಆ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. 5ನೇ ಸೆಕ್ಷನ್ದಲ್ಲಿ ಅಪ್ಲಿಕಾಂಟ್ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ಫಿಲ್ಅಪ್ ಮಾಡಬೇಕಾಗತ್ತೆ. ಅವರ ಬ್ಯಾಂಕ್ ನೇಮು, ಬ್ಯಾಂಕ್ IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರು, ನಂತರ ಅವರ ಹೆಸರು ಇದೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನೀವು ಇಲ್ಲಿ ಕೊಡ್ತಾ ಇರುವಂಥ ಬ್ಯಾಂಕ್ ಅಕೌಂಟಿಗೆ ಫ್ರೀ ಉಜ್ವಲ ಯೋಜನೆ ಅಡಿಯಲ್ಲಿ ಸಿಗ್ತಾ ಇರುವಂಥ ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗುತ್ತೆ. ಸೊ ಇಲ್ಲಿ 6ನೇ ಆಪ್ಷನ್ದಲ್ಲಿ ನಾವು 14.2 kg ಅನ್ನೋ ಒಂದು ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಉಜ್ವಲ ಯೋಜನೆ ಅಡಿಯಲ್ಲಿ 14.2 kg ಉಚಿತ ಗ್ಯಾಸ್ ಸಿಗುತ್ತೆ ನಮಗೆ. ನಂತರ ಯಾವ ಒಂದು ಪ್ಲೇಸ್ನಿಂದ ನೀವು ಅಪ್ಲೈ ಮಾಡ್ತಿದ್ದೀರ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ರೂರಲ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರ ನಂತರ ಡಿಸ್ಟಿಕ್ಕು, ತಾಲೂಕು, ವಿಲೇಜು ಇದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಇದೆ, ಆ ಒಂದು ಕನ್ಸೆಂಟನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ನಿಮಗೆ ತುಂಬ ಸರಳವಾಗಿ ಆನ್ಲೈನ್ ಮುಖಾಂತರ ಭಾರತ್ ಗ್ಯಾಸ್ ಕನೆಕ್ಷನ್ಗೆ ಯಾವ ಥರ ಅರ್ಜಿ ಸಲ್ಲಿಸೋದು, ದಾಖಲೆ ಏನು, ಹೇಗೆ ಅರ್ಜಿ ಸಲ್ಲಿಸೋ ಒಂದು ವಿಧಾನ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.